ಅರೆಭಾಷೆ ಕಲಾವಿದರಿಗಾಗಿ ಅರೆಭಾಷೆ ಅಕಾಡೆಮಿ, ಎಂಬಿ ಫೌಂಡೇಶನ್ ಹಾಗೆಯೇ ಮಂಗಳೂರಿನ ಖ್ಯಾತ ಚಾನೆಲ್ ಆಗಿರುವ ಬಲೆ ತಿಳಿಪಾಲೆ ತಿಳುವ ತುಳು ಕಾಮಿಡಿ ಶೋನ ನಡೆಸಿ ತುಳು ಭಾಷೆನ ಕಲಾವಿದರುಗಳಿಗೆ ಬೆಳೆಯೋಕ್ಕೆ ಅವಕಾಶಕ್ಕೆ ಕಾರಣರಾದ ಟಿವಿ ಚಾನಲ್ ವಿ4ನವು ಸೇರಿಕೊಂಡು ಅರೆಭಾಷೆಯಲ್ಲಿ ಕಾಮಿಡಿ ಶೋನ ಮಾಡುವೆ ಅಂತ ತೀರ್ಮಾನಕ್ಕೆ ಬಂದು ಅರೆಭಾಷೆ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿ ಮತ್ತು ಎಂಬಿ ಸದಾಶಿವ ಹಾಗೆಯೇ ವಿ4 ಚಾನಲ್ನ ಮುಖ್ಯಸ್ಥ ಲಕ್ಷ್ಮಣ ಕುಂದರ ಸೇರಿ ಸುಳ್ಳಿದ ಪ್ರೆಸ್ ಕ್ಲಬ್ನಲ್ಲಿ ಪೇಪರ್ನವರೊಟ್ಟಿಗೆ ಸುದ್ದಿನ ಬಿಚ್ಚಿಟ್ಟಳು. ತಾರೀಕು ಫೆಬ್ರವರಿ 16ರಂದು ಸುಳ್ಯದ ಲಯನ್ಸ್ ಸೇವಾ ಸದನದಲ್ಲಿ ಈ ಬಗ್ಗೆ ಆಡಿಷನ್ ನಡೆದಿದೆ ಅಂತ ಹೇಳಿಳ. ಅರೆಭಾಷೆ ಗೊತ್ತಿರುವ ಯಾವುದೇ ವಯಸ್ಸಿನವಕ್ಕೂ ಅವಕಾಶ ಹುಟ್ಟುತ್ತಾ ಅವು ಹೇಳಿಲ್ಲ. ಅಷ್ಟೇ ಅಲ್ಲದೆ ಆಡಿಷನ್ ಆದ ಮೇಲೆ ಸುಳ್ಯ, ಮಡಿಕೇರಿ ಸೇರಿದಂಗೆ ಲಾಯ್ಕ್ ಆ್ಯಕ್ಟ್ ಮಾಡುವವರ ಸೆಲೆಕ್ಟ್ ಮಾಡಿ ಒಟ್ಟು 25 ಜನರಲ್ಲಿ 5 ತಂಡಗಳನ್ನು ಮಾಡಿ ಅವಕ್ಕೆ IPL ಮಾದರಿಯಲ್ಲೇ ಬಿಡ್ ನಡೆದಿದೆ. ಮತ್ತು ಮುಂದೆ ಈ ತಂಡಗಳಿಂದ ABC ಅಂದರೆ ಅರೆಭಾಷೆ ಕಾಮಿಡಿ ಕಾರ್ಯಕ್ರಮ ಸುಮಾರು 15 ದಿನ ನಡೆದಿದೆ. ಇಲ್ಲಿ ಸೆಲೆಕ್ಟ್ ಆದ ಕಾಮಿಡಿ ಮಾಡುವುದಕ್ಕೆ ಕಲಾವಿದರುಗಳಿಗೆ ಕಾಂತಾರ ಪಿಕ್ಚರ್ಲಿ ಸ್ಕ್ರಿಪ್ಟ್ ರೈಟರ್ ಮಾಡಿದ ಶಶಿರಾಜ್ ಕಾವೂರು ಹಾಗೆಯೇ ಸಂಗೀತಗಾರ, ಚಲನಚಿತ್ರ ನಟಿ, ಕಾಂತಾರ ಸಿನಿಮಾ ಖ್ಯಾತಿಯ ಮೈಮ್ ರಾಮದಾಸ್ ಸೇರಿದಂಗೆ ಮಿಮಿಕ್ರಿ ಆರ್ಟಿಸ್ಟ್ಗ, ಚಲನಚಿತ್ರ ನಟಂಗ ವಿಸ್ಮಯ ವಿನಾಯಕ ಸೇರಿದಂಗೆ ಇವೆಲ್ಲವೂ ಸೇರಿ ತರಬೇತಿಯನ್ನು ಕೊಟ್ಟು ಅರೆಭಾಷೆನ ಮತ್ತಷ್ಟು ಬೆಳೆಸಿಕೆ ಅವಕಾಶವನ್ನು ಮಾಡಿಕೊಟ್ಟವೆ ಅಂತ ಅವು ಸೂಚನೆಯನ್ನು ಕೊಟ್ಟಳು. ನಾವು ಅರೆಭಾಷೆ ಕಾಮಿಡಿ ರಿಯಾಲಿಟಿ ಶೋ ಇರುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಕರ್ನಾಟಕ ಅರೆಭಾಷೆ ಅಕಾಡೆಮಿ, ಅದರ ಜೊತೆಗೆ ವಿ4 ನ್ಯೂಸ್ ಮತ್ತು ಚಾನೆಲ್, ಅದರ ಜೊತೆಗೆ MB ಫೌಂಡೇಶನ್ ಅವರ ಸಹಭಾಗಿತ್ವದಲ್ಲಿ ನಾವು ಈ ಒಂದು ಮಾತ್ರವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಇದರ ವಿಸ್ತೃತವಾದ ಒಂದು ವಿವರಣೆಯನ್ನು ನಮ್ಮ MB ಫೌಂಡೇಶನ್ನ ಅಧ್ಯಕ್ಷರು ಅದನ್ನು ಕೊಡುಗೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ನಾವು ಗಮನಿಸ್ತಿದ್ದೀವಿ. ಭಾಷೆ ಬೆಳಿಬೇಕಾದ್ರೆ ಬೇರೆ ಬೇರೆ ರೀತಿಯಲ್ಲಿ ಭಾಷೆಗೆ ನಾವು ಒತ್ತು ಕೊಟ್ಟು ಜನಸಾಮಾನ್ಯರನ್ನ ಕಟ್ಟಕಡೆ ವ್ಯಕ್ತಿಗಳನ್ನು ಮುಟ್ಟಬೇಕಾಗ್ತದೆ. ಆ ದೃಷ್ಟಿಯಿಂದ ನಾವು ಶಾಲಾ ಕಾಲೇಜುಗಳಲ್ಲಿ ರಂಗಭೂಮಿ ಚಟುವಟಿಕೆಗಳನ್ನು ಪರಿಚಯಿಸುವುದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಭಾಷೆಯನ್ನು ಜನಸಾಮಾನ್ಯರಿಗೂ ಮುಟ್ಟುವಂತೆ ಮಾಡುವಂಥ ಪ್ರಯತ್ನದಲ್ಲಿ ವಿ4 ಚಾನೆಲ್ನವರು ಈಗಾಗಲೇ ರಾಜ್ಯದಾದ್ಯಂತ ಮನೆ ಮಾತಾಗಿದ್ದಾರೆ ಹಾಗೂ ವಿದೇಶದಲ್ಲೂ ಕೂಡ ಅವರಿಗೆ ಲಕ್ಷಾಂತರ ಮಂದಿ ವೀಕ್ಷಕರಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ತುಳು ಭಾಷೆಯಲ್ಲಿ ಬಲೆ ತಿಳಿಪಾಲೆ ಅನ್ನುವಂಥ ಸೀಸನ್ 4ರವರೆಗೆ 1-2 ಕಾಮಿಡಿ ಪ್ರೀಮಿಯಂ ಲೀಗನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಂಖ್ಯಾಬಲದಲ್ಲಿ ಕೂಡ ಅರೆಭಾಷೆ ಈ ಜಿಲ್ಲೆಯಲ್ಲಿ ಮತ್ತು ನೆರೆ ಜಿಲ್ಲೆಗಳಲ್ಲಿ ಅತ್ಯಂತ ಜನಪ್ರಿಯವಾದಂಥ ಭಾಷೆಯಾಗಿರುವ ಹಿನ್ನೆಲೆಯಲ್ಲಿ ಅರೆಭಾಷೆಯಲ್ಲಿ ಕೂಡ ಅನೇಕ ಪ್ರತಿಭಾವಂತ ಕಲಾವಿದರು ಗ್ರಾಮಾಂತರ ಪ್ರದೇಶಗಳಲ್ಲಿ ಇದ್ದು ಅವರಿಗೆ ಅವಕಾಶವನ್ನು ಕಲ್ಪಿಸುವ ದೃಷ್ಟಿ ಹಾಗೂ ಆ ಮೂಲಕ ಜನರನ್ನು ಮುದಗೊಳಿಸುವ, ಜನರ ಮನಸ್ಸನ್ನು ಸಂತೋಷಗೊಳಿಸುವ, ಹಾಸ್ಯದ ಪದಗಳನ್ನು ಹರಿಸುವ ಹಾಗೂ ಪ್ರತಿಭೆಗಳನ್ನು ಹೊರಕ್ಕೆ ತರುವಂಥ ಪ್ರಯತ್ನದಲ್ಲಿ ನಾವು ಅರೆಭಾಷೆ ಕಾಮಿಡಿ ಅಂತ ಒಂದು ರಿಯಾಲಿಟಿ ಶೋವನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ತಗೊಂಡಿದ್ದೇವೆ. ಇದರಲ್ಲಿ ನಮ್ಮ ವಿ4 ಚಾನಲ್ನವರು ಅದು ಭಾಳ ಆಸಕ್ತಿ ವಹಿಸಿ ಮುಂದೆ ಬಂದಿದ್ದಾರೆ ಮತ್ತು ಅದಕ್ಕೆ ಬೇಕಾದಂಥ ತರಬೇತುದಾರನ್ನು ನಮಗೆ ಭಾಳ ಹೆಮ್ಮೆ ಇದೆ. ನಾವು ತರಬೇತಿ ಕೊಡುವಾಗ ನಮ್ಮ ತರಬೇತಿದಾರರಾಗಿ ಕಾಂತಾರ ಸಿನಿಮಾದ ಶಶಿರಾಜ್ ಕಾವೂರು ವಕೀಲರು ನಮ್ಮ ಜೊತೆ ಒಬ್ಬ ತರಬೇತರಾಗಿರ್ತಾರೆ. ಭಾಳ ಪ್ರಸಿದ್ಧರಾದಂಥ ಮೈಮ್ ರಾಮದಾಸ್ ಅನ್ನುವಂಥ ಹೆಸರನ್ನ ಖ್ಯಾತಿಯನ್ನು ಪಡೆದಿದ್ದ ರಾಮದಾಸ್ ಇರ್ತಾರೆ. ಹಾಗೆ ಬೇರೆ ಅತ್ಯಂತ ಪರಿಣತರನ್ನು ಕರೆಸಿ ಇವರಿಂದ ತರಬೇತಿಯನ್ನು ಕೊಡಿಸ್ತೇವೆ ಮತ್ತು ಸ್ಕ್ರಿಪ್ಟ್ ರೈಟರನ್ನು ಆಯ್ಕೆ ಮಾಡ್ತೇವೆ. ಅವರಿಗೆ ತರಬೇತಿಯನ್ನು ಕೊಟ್ಟು 5 ತಂಡಗಳನ್ನು ರಚಿಸ್ತೇವೆ. ಆ 5 ತಂಡಗಳು 5 ಪ್ರದೇಶಗಳಲ್ಲಿ, ಅದು ಬಹುಶಃ ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಮಡಿಕೇರಿ ಇರ್ಬೋದು, ವಿಟ್ಲ ಅಥವಾ ಬೆಳ್ತಂಗಡಿ, ಕಡವ, ಹೀಗೆ 5 ಪ್ರದೇಶದಲ್ಲಿ ನಾವು ಪ್ರದರ್ಶನವನ್ನು ನೀಡಲಿಕ್ಕಿದ್ದೇವೆ. ಅದು ಲೈವ್ ಶೋ ಆಗಿರ್ತದೆ. ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನ ಲೈವ್ ಆಗಿ ಹೋಗ್ತದೆ. ಮತ್ತು ಹಾಸ್ಯದ ತುಣುಕುಗಳನ್ನು ಚಾನೆಲ್ಗಳಲ್ಲಿ ಬಿಡ್ತೇವೆ. ಅದನ್ನು ಆಗಿಂದಾಗೆ ಎಲ್ಲರೂ ನೋಡಿ ಗಮನಿಸಿ ಸಂತೋಷ ಪಡ್ಬೋದು ಅಂತ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಯೋಜನೆ ಮಾಡುವ ಮೂಲಕ ಜನರನ್ನು ಮುಟ್ಟುವಂಥ, ಜನರಿಗೆ ಹಾಸ್ಯದ ಒಂದು ಪದಗಳನ್ನು ಹಬ್ಬಿಸುವ ಮೂಲಕ ಮನಸ್ಸನ್ನು ಸಂತೋಷಗೊಳಿಸೋದ್ರ ಜೊತೆಗೆ ಪ್ರತಿಭಾವಂತ ಕಲಾವಿದರನ್ನು ಇಲ್ಲಿ ಬೆಳಕಿಗೆ ತರುವಂಥ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. 15 ವರ್ಷದ ಕೆಳಗಿನ ಮಕ್ಕಳಿಗೂ ಕೂಡ ತರಬೇತಿಯನ್ನು ಕೊಟ್ಟು ಮುಂದೆ ಅವರು ಕಲಾವಿದರಾಗಿ ಕೀರ್ತಿಯನ್ನು ಗಳಿಸುವಂತೆ ಮಾಡುವಂಥ ಪ್ರಯತ್ನ ಕೂಡ ಆಗ್ತದೆ. ಅದಕ್ಕೆ ಆ್ಯಂಕರ್ಗಳನ್ನು ನಾವು ಆಯ್ಕೆ ಮಾಡ್ತೇವೆ. ಆ ಆ್ಯಂಕರ್ಗಳನ್ನು ಕೂಡ ಆಯ್ಕೆಯ ಸಂದರ್ಭದಲ್ಲಿ ಅವರಿಗೆ ಸ್ಪರ್ಧೆಯಲ್ಲಿ ಏರ್ಪಡಿಸಿರ್ತಾರೆ. ಉತ್ತಮವನ್ನು ಆಯ್ಕೆ ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇವೆ. ಇವೆಲ್ಲವೂ ಫೆಬ್ರವರಿ 16
ನಮ್ಮ ಸುಳ್ಯದ ಲಯನ್ಸ್ ಸೇವಾ ಮಂದಿರದಲ್ಲಿ ಆಡಿಷನ್ ಇಟ್ಕೊಳ್ತದೆ. ಆ ಆಡಿಷನ್ನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ಆಡಿಷನ್ ನಡೀತದೆ. 5 ಜನರ, ಗರಿಷ್ಠ ಅಂದರೆ 5 ಜನರ ತಂಡವನ್ನು ತಲಾ 20 ನಿಮಿಷದ ಹಾಗೆ ನಾವು ಅವರಿಗೆ ವೇದಿಕೆಯನ್ನು ಕಲ್ಪಿಸಿಕೊಡ್ತೇವೆ. ಅದಕ್ಕೆ ತರಬೇತಿ ಮತ್ತು ಹೇಗೂ ಕೊಡ್ತೇವೆ. ಆದರೆ ಆಡಿಷನ್ನಲ್ಲಿ ಆಯ್ಕೆಯಾಗುವಂಥವರು ಎಷ್ಟು ಜನ ಇದ್ದಾರೆ ಅವರಿಗೆ 5 ತಂಡಕ್ಕೆ ನಾವು ಸೀಮಿತಗೊಳಿಸಿ ಅವರ ತಂಡಗಳನ್ನು ರಚಿಸ್ತೇವೆ. ತಂಡಗಳಿಗೆ ಮೆಂಟರ್ಸ್ ಇರ್ತಾರೆ ಮತ್ತು ಆ ತಂಡಗಳನ್ನು IPL ಇದ್ದಾಗೆ ಆ ತಂಡಗಳನ್ನು ಖರೀದಿಸುವಂಥ ಓನರ್ಸ್ ಇರ್ತಾರೆ. ಇವೆಲ್ಲವೂ ಸೂಕ್ಷ್ಮವಾಗಿ ಹೇಳಿದ್ದೇವೆ. ಮತ್ತು ವಿವರಗಳನ್ನು ನಮ್ಮ V4 ಚಾನಲ್ನ ಶ್ರೀ ಕುಂದರ್ ಅವರು ನೀಡ್ತಾರೆ. ಹಾಗೆ ಇಲ್ಲಿ ಒಂದು ಕೆಟಲಿಸ್ಟ್ ಮಾತ್ರ ಈ ಅಕಾಡೆಮಿ ಮೂಲಕ ಹಾಗೂ V4ನವರ ಅನುಭವ ಇವೆರಡನ್ನು ಜೋಡಿಸಿಕೊಂಡು ಹೋಗುವಂಥ ಕೆಲಸಕ್ಕೆ ನಾವು ಕೈ ಜೋಡಿಸಿದ್ದೇವೆ. ನಮಗೆ ಖಂಡಿತವಾದ ವಿಶ್ವಾಸ ಇದೆ ಇಂಥ ಒಂದು ಕಾರ್ಯಕ್ರಮ ಜನಮನ್ನಣೆ ಗಳಿಸುತ್ತೆ ಮತ್ತು ಜನಪ್ರಿಯವಾಗ್ತದೆ. ಇದು ಭಾಷೆ ಬೆಳವಣಿಗೆ ದೊಡ್ಡ ಕೊಡುಗೆಯನ್ನು ಕೊಡ್ತದೆ ಅನ್ನೋ ವಿಶ್ವಾಸ ನಮಗೆ. ಶ್ರೀ ಕುಂದರ್ ಅವರು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ನಾನು ನಿಕನಾಯ್, ಕನ್ನಡ ಉಪಾಧ್ಯಾಯರು, ದೇಹವನ್ನು ಅರೆಭಾಷೆ ವಿಷಯ. ಈಗಾಗಲೇ ನಾವು ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 4 ಅನ್ನು ಕಂಪ್ಲೀಟ್ ಮಾಡಿ ಸೀಸನ್ 5ಗೆ ಕಾಲಿಟ್ಟಿದ್ದೀವಿ. ಇದು ತುಳು ಭಾಷೆಯಲ್ಲಿತ್ತು. ಇದು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಒಂದು 4 ಕೋಟಿಯಷ್ಟು ಯೂಟ್ಯೂಬ್ನಲ್ಲಿ ವ್ಯೂವರ್ಸ್ ಅದನ್ನು ವ್ಯೂ ಮಾಡಿದ್ದಾರೆ. ಮುಂದಿನ ಜನಾಂಗ ಏನಂದರೆ ಅದೀಗ ಮೊಬೈಲ್ಗೆ ಕನ್ವರ್ಟ್ ಆಗಿದೆ. ಸೊ ನಮ್ಮ ಪ್ರೋಗ್ರಾಮ್ಗಳನ್ನು ಕೂಡ ನಾವು ಅದಕ್ಕೆ ತಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಮುಂಚಿನಿಂದ ಕೂಡ. ಸೊ ಮೊಬೈಲ್ ಅಂದರೆ ಇಂಟರ್ನ್ಯಾಷನಲ್, ಅಲ್ಲಿಂದ US ತನಕ ಸಹ ಹೋಗ್ತದೆ. ಅದರಿಂದಾಗಿ ತುಳು ಭಾಷೆಗೆ ನನಗೆ ನನ್ನ ಲೆಕ್ಕದಲ್ಲಿ ಒಳ್ಳೆ ಒಂದು ಸ್ಟ್ಯಾಂಡ್ ಸಿಕ್ಕಿದೆ. ಯಾಕಂದರೆ ಈಗಾಗಲೇ ನಮ್ಮ ಟಿ ವಿಯಲ್ಲಿ ಒಂದು ಬಲೆ ತೇಲ್ಪಾಲಿ, ನಮ್ಮ ಚಾನಲಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್, ಹಾಗೆ ಬೇರೆ ಬೇರೆ ನಮ್ಮ ತುಳು ಕಾರ್ಯಕ್ರಮಗಳು ಲೋಕಲ್ ಚಾನೆಲ್ಗಳಲ್ಲಿ ಬರ್ತಾ ಇರುವಂಥದ್ದು. ಈ ಕಾಮಿಡಿ ಪ್ರೀಮಿಯರ್ ಲೀಗ್ ಯಾವಾಗ ನಾವು ಸ್ಟಾರ್ಟ್ ಮಾಡಿದ್ದೇವೆ, ಅಲ್ಲಿಯ ನಂತರ ಮುಂಚೆ ಒಂದು ಮಂಗಳೂರಲ್ಲಿ ಒಂದು ಇಷ್ಟೇ ಟೀಮ್ ಅಂತ ಇತ್ತು, ದೊಡ್ಡ ಟೀಮ್ ಮಾತ್ರ ಒಂದು ಚಾನೆಲ್ಗಳು ಇತ್ತು, ನಾಟಕ ಟೀಮ್ಗಳಿತ್ತು. ಬಟ್ ಈಗ ಅಲ್ಲಿ ಸಾಧಾರಣ ಲೆಕ್ಕದೊಂದು 20 ಮೇಲೆ ಕಾಮಿಡಿ ಟೀಮ್ಗಳು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದೆ. ಅಂದರೆ ಬೇರೆ ಬೇರೆ ಜಾಗದಲ್ಲಿ ಅವರು ನಾಟಕಗಳನ್ನು ಕೊಡ್ತಾ ಇದ್ದಾರೆ. ಈವನ್ ಅವರು ಇಂಟರ್ನ್ಯಾಷನಲ್ ಬೇರೆ ಬೇರೆ ಜಾಗಕ್ಕೆ ಹೋಗಿದ್ದಾರೆ. ದುಬೈಗೆ ಆಗಿರ್ಬೋದು, ಗಲ್ಫ್ನ ಕಂಟ್ರಿ ಬೇರೆ ಬೇರೆ ಇದಕ್ಕೆ ಹೋಗಿರ್ಬೋದು, ಆಸ್ಟ್ರೇಲಿಯಾ ಹೋಗಿರ್ಬೋದು, UK ಹೋಗಿ ಅಲ್ಲಿ ಪ್ರದರ್ಶನ ಕೊಟ್ಟಿದ್ದಾರೆ. ಅದೇ ಇದನ್ನು ಕಾಪಿ ಮಾಡಿ ನಾವು ಈಗ ABC ಅರೆಭಾಷೆ ಕಾಮಿಡಿ ಅದಕ್ಕೆ ಹೆಸರು ಕೊಟ್ಟರು ಸದಸ್ಯರು ಸರ್, ಭಾರಿ ಒಳ್ಳೆ ಹೆಸರು ಕೊಟ್ಟಿದ್ದಾರೆ. ಈ ಟೀಮ್ ಇಲ್ಲಿ 4-5 ನಾವು ಟೀಮ್ ಏನು ಮಾಡ್ತಾ ಇದ್ದೇವೆ, ಇದು ಇನಿಷಿಯಲ್ ಆಗಿರುವಂಥದ್ದು. ಇದರ ನೆಕ್ಸ್ಟ್ ಲೆವೆಲ್ ಏನಂತ ಈ ಒಂದು ಸೀಸನ್ ಮುಗಿದ ನಂತರ ನಿಮಗೆ ಗೊತ್ತಾಗ್ತದೆ ಔಟ್ಪುಟ್ ಏನಂತ. ಅಂದರೆ ಪ್ರೊಫೆಷನ್ ಮಕ್ಕಳು ಮತ್ತು ಹಿರಿಯರು ಕೂಡ ಕೆಲವು ಅವರಿಗೆ ಟೀಮ್ ಮಾಡಲಿಕ್ಕೆ ಮನಸ್ಸು ಇರ್ತದೆ. ದೊಡ್ಡ ಟೀಮ್ ಮಾಡಲಿಕ್ಕೆ ಒಂದು 15-20 ಜನ ಒಂದು ನಾಟಕಕ್ಕೆ ಟೀಮ್ ಬೇಕು, ಮತ್ತು 15-20 ಜನ ಒಟ್ಟು ಮಾಡಲಿಕ್ಕೆ ಆಗೋದಿಲ್ಲ. ಇನಿಷಿಯಲಿ 4-5 ಜನ ಒಟ್ಟಾಗುವಾಗ ಇನ್ನೊಂದು ಅಷ್ಟು ಜನ ಒಟ್ಟಾಗುವಾಗ ಅಲ್ಲಿ ಟೀಮ್ಗಳು ಬೆಳೀತದೆ. ಈಗ ಅದೇ ರೀತಿ ಇಲ್ಲಿ ಕೂಡ ಅರೆಭಾಷೆಯ ದೊಡ್ಡ ದೊಡ್ಡ ಟೀಮ್ಗಳು ಇನ್ನು ಬೆಳಿಬೋದು ಮತ್ತು ನಾಟಕಗಳು ಬೆಳಿಬೋದು. ಸೊ ಅರೆಭಾಷೆಯ ಒಂದು ನಿಮ್ಮ ಸೊಗಡು ಇದೆ, ಅದೊಂದು ನಿಮ್ಮ ಕಾಮಿಡಿ ನಿಮಗೆ ಮಾತ್ರ ಗೊತ್ತು, ನಮಗೆ ಗೊತ್ತಿಲ್ಲ, ಸತ್ಯ ಹೇಳ್ತೇನೆ ನಮ್ಗೆ ಗೊತ್ತಿಲ್ಲ, ಬಟ್ ನಿಮಗೆ ಗೊತ್ತಿದೆ ಅದು ಏನು ಅಂತ. ನೀವು ಮಾತಾಡುವಾಗ ಕಾಮಿಡಿ ನಮಗೆ ನಾವೀಗ ತುಳುವಿನಲ್ಲಿ ಮಾತಾಡುವಾಗ ಅದು ಕಾಮಿಡಿಯಾಗಿ ಬರ್ತದೆ ಹೊರಗಡೆ. ಏನಿದ್ರು ಪಂಚ್ಗಳು, ಇದರಲ್ಲಿ ಕೂಡ ಪಂಚ್ಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಅಂದರೆ ನಮ್ಮ ಕಾಮಿಡಿ ಪ್ರೀಮಿಯರ್ ಲೀಗಲ್ಲಿ ಕ್ರಿಕೆಟ್ನ ಒಂದು ಮಾದರಿಯನ್ನು ನಾವು ಅಳವಡಿಸಿದ್ದೇವೆ. ಅಲ್ಲಿ ಚಿಕ್ಕ ಚಿಕ್ಕ ಪಂಚ್ಗಳಿಗಿಟ್ಟು
4 ಎತ್ತಾರೆ. ಅದೇ ದೊಡ್ಡ ಪಂಚಿಗೆ 6 ಮಾರ್ಕ್ ಕೊಡ್ತಾರೆ. ಕ್ರಿಕೆಟಲ್ಲಿ ಏನು ಮಾರ್ಕ್ಸ್ ಇರ್ತದೆ ಅದೇ ಟೈಪ್ ಮಾರ್ಕ್ಸ್ ಕೂಡ ಇಲ್ಲಿ ಬರ್ತದೆ. ಪಂಚಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಇರ್ತದೆ. ಮತ್ತು ಓವರ್ ಆಲ್ ಏನು ಪರ್ಫಾರ್ಮೆನ್ಸ್ ಇರ್ತದೆ ಅದಕ್ಕೊಂದು ಬೇರೆಯೇ ಮಾರ್ಕ್ಸ್ ಇರ್ತದೆ. ಇದು ಮತ್ತೆ ಪ್ಯೂರ್ಲಿ ಫ್ಯಾಮಿಲಿ ಶೋ ಯಾಕೆ ಆಗಿರುವಂಥದ್ದು, ಅದಕ್ಕೋಸ್ಕರ -ಪಾಯಿಂಟ್ ಕೂಡ ಇರ್ತದೆ. ಬಿಲೋ ದ ಬೆಲ್ಟ್ ಯಾರು ಮಾತಾಡ್ತಾರೆ ಅವರಿಗೆ -2 ಅಲ್ಲಿ ಪಾಯಿಂಟ್ ಬರ್ತದೆ. ಸೊ ದಟ್ ಅವರು ಅದನ್ನು ಆದಷ್ಟು ಕಮ್ಮಿ ಬಿಲೋ ದ ಬೆಲ್ಟ್ ಇದನ್ನು ಪಂಚ್ಗಳನ್ನು ಹಾಕಲಿಕ್ಕೆ ನೋಡ್ತಾರೆ. ಕಾಮಿಡಿ ಬರುವಾಗ ಒಂದು ಸ್ವಲ್ಪ ಒಂದು ಥಿನ್ ಲೈನ್ ಇರ್ತದೆ. ನಮಗೆ ಒಂದಾಗಿ ನಮ್ಮ ಅರೆಭಾಷೆ ಏನು ಅಕಾಡೆಮಿ ಇದೆ, ಅದಕ್ಕೆ ನಾನು ತುಂಬ ಚಿರಋಣಿ. ಅವರು ನಮ್ಮೊಟ್ಟಿಗೆ ಭಾಗಿಯಾಗಿರುವುದು. ಇದಕ್ಕಿಂತ ಮುಂಚೆ ನಮ್ಮೊಟ್ಟಿಗೆ ತುಳು ನಾಟಕ ಅಕಾಡೆಮಿಯವರು ಭಾಗವಹಿಸಿದ್ರು ನಮ್ಮೊಟ್ಟಿಗೆ. ಅವರು 12 ಜಾಗದಲ್ಲಿ ಅದಕ್ಕೆ ನಾವು ಅವರನ್ನು ಮೇನ್ ಇದಾಗಿ ಮಕ್ಕಳಿಗೆ ಟ್ರೈನಿಂಗ್ ಕೊಡೋ ವಿಷಯದಲ್ಲಿ ಮತ್ತು ಸ್ಕ್ರಿಪ್ಟ್ ರೈಟಿಂಗ್ ವಿಷಯದಲ್ಲಿ ಭಾಷೆಯನ್ನು ಬೆಳೆಸಲಿಕ್ಕೋಸ್ಕರ ಮಾಡಿದ್ವಿ. ಅದು ಅಲ್ಲಿ ಸಕ್ಸಸ್ ಆಗಿದೆ. ಅದೇ ಸಕ್ಸಸ್ಸನ್ನು ನಾನು ಇಲ್ಲಿ ಹೇಳಿ ಅವರನ್ನು ಕನ್ವಿನ್ಸ್ ಮಾಡಿದ್ದು. ಮತ್ತು ಸರ್ MB ಸದಾಶಿವ ಸರ್ ನಮಗೊಂದು ಇಲ್ಲಿಯ ನಮಗೆ ಆಲ್ರೆಡಿ ನಿಮ್ಮೊಟ್ಟಿಗೆ ಅವರ ಜೊತೆ ನಿಮ್ಮ ಹೃದಯದಲ್ಲಿ ಇರುವವರು, ನಮಗೂ ಕೂಡ ಒಂದು ಭಾರಿ ಹೆಮ್ಮೆಯ ವಿಷಯ. ಸೊ ಅವರನ್ನು ನಾವು ಇಲ್ಲಿ ನಮ್ಮ ಫೇಸ್ ಆಗಿ ಅವರನ್ನು ಇಟ್ಕೊಂಡಿದ್ದೀವಿ. ಅವರ ಮುತಾಳಿಕೆಯಲ್ಲಿ ನಾವು ಅವರ ಹಿಂದೆ ವರ್ಕ್ ಮಾಡ್ತೇವೆ.